ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕನಕಪುರ ರಸ್ತೆ ಪಟ್ಟರೆಡ್ಡಿಪಾಳ್ಯ ಬಳಿ ರಸ್ತೆ ಬದಿ ನಿಲ್ಲಿಸಿದ ವಾಹನಗಳ ಬ್ಯಾಟರಿ ಹಾಗೂ ಡೀಸೆಲ್ ಕಳ್ಳತನ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿವೆ. ಇತ್ತೀಚೆಗೆ ಸುಮಾರು 7,500 ರೂಪಾಯಿ ಮೌಲ್ಯದ ಬ್ಯಾಟರಿ ಕಳ್ಳತನವಾಗಿದ್ದು ಚಾಲಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಗ್ಲಿಪುರ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡು ಕಳ್ಳರನ್ನು ಬಂಧಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ರಸ್ತೆ ಪಕ್ಕ ನಿಲ್ಲಿಸಿದ ವಾಹನದ ಬ್ಯಾಟರಿಯನ್ನು ಕಳ್ಳರು ಹೊತ್ತೊಯ್ದಿದ್ದು ಸುಮಾರು 7,500 ರೂಪಾಯಿ ನಷ್ಟವಾಗಿದೆ. ಈ ಘಟನೆಯಿಂದ ಚಾಲಕನೇ ತನ್ನ ಖರ್ಚಿನಲ್ಲಿ ಹೊಸ ಬ್ಯಾಟರಿ ಖರೀದಿಸುವ ಪರಿಸ್ಥಿತಿ ಎದುರಾಗಿದೆ. ರಾತ್ರಿ ವೇಳೆ ರಸ್ತೆ ಬದಿ ನಿಲ್ಲಿಸುವ ಲಾರಿಗಳು ಮತ್ತು ವಾಹನಗಳೇ ಕಳ್ಳರ ಟಾರ್ಗೆಟ್ ಆಗುತ್ತಿವೆ. ಮುನ್ನಬೈ ಫೋನ್ ಮಾಡಿದ್ರು. ಮುನ್ನಬೈ ಏನಾಯ್ತು ಸ್ವಲ್ಪ ಹೇಳಿ. ಮುನ್ನಬೈ ಮಧ್ಯಾಹ್ನ ಬಂದು ರೋಡಿಲ್ವಾ ಅಂತ ಇಸ್ಕೊಂಡ ಗಾಡಿ ಬರೀಕೋಣ ರೋಡ್ ಬೆಳಗ್ಗೆ ಸಿಗುತ್ತೆ ಅಂತ ನೋಡಿದ್ ಬೆಳಗ್ಗೆ ಎದ್ದು ನೋಡೋನ್ ಪಾಪ ಬ್ಯಾಟ್ರಿ ಕಳ್ತನ ಆಗಿದೆ. ನನ್ಗೆ ಬಂದು ಹೇಳ್ದ, ನಾನು ಆಮೇಲೆ ಹೋಗಿ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಪಾಪ ಹೇಳಿ ಕಮ್ಮಿ ಮಾಡಿಸಿ ಕೊಡ್ಸಿದ್ದೀನಿ. ಇಂಥ ಸುಳ್ಳ ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅಂತ ನಾವು ಹೇಳೋದು. ಇಂಥವು ಬೇಕಾದಷ್ಟು ನಡೀತಾವಲ್ವಾ? ಈ ರೋಡಲ್ಲಿ ಬೇಜ ನಡೀತಾವೆ. ಡೀಸೆಲ್ ಬ್ಯಾಟ್ರಿ ಎಲ್ಲನಾ? ಡೀಸೆಲ್ ಬ್ಯಾಟ್ರಿಗಳು ಗಾಡಿ ಪಾಪ ಎಲ್ಲಿಂದಲೂ ಬರ್ತಾರೆ ಹೊಟ್ಟೆ ಪಾಡಿಗೆ. ಈ ತರ ಮಾಡಿ ಕಳ್ತನ ಮಾಡ್ಕೊಂಡ್ರೆ ಅವ್ನ ಜೀವನ ಏನ್ ಮಾಡೋದು ಪಾಪ ಅವನು. ಕರೆಕ್ಟ್. ಈಗ ಓನರ್ ಬೇರೆ ಇವನ್ ತಲೆ ಮೇಲೆ ಹಾಕ್ತಾನೆ. ಓನರ್ ಕರೆಕ್ಟ್ ಕರೆಕ್ಟ್. ಗಾಡಿ ನೀವು ಸೇಫ್ಟಿಯಾಗಿ ನೋಡ್ಕೊಬೇಕಾಯ್ತು. ಸೊ ಬಂಧುಗಳೇ ನೋಡಿ, ಇದು ನಮ್ಮ ಕನಕಪುರ ರೋಡ್. ಹೇಳಿ ಹೇಳಿ. ಅವನು ಇವ್ ಸಂಬಳದಲ್ಲಿ ಅವ್ನು ಕಟ್ ಮಾಡಿ ಕೊಡ್ತಾನೆ. ಕರೆಕ್ಟ್. ನಿಜ ನಿಜ. ಸ್ವಲ್ಪ ನೋಡ್ಕೊಂಡು ಇದ್ ಮಾಡಕ್ ಹೇಳ್ಬೇಕು. ಸೊ ಪೊಲೀಸ್ ಇಲಾಖೆ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಳ್ಳರನ್ನು ಹಿಡ್ಕೊಂಡ್ ಬರ್ಲಿಲ್ವಲ್ರಿ ನೀವು? ಈಗ ಬ್ಯಾಟ್ರಿ ಕಡಿದವ್ರನ್ನ, ಡೀಸೆಲ್ ಕದಿಯವ್ರನ್ನ ಎಷ್ಟು ಕಳ್ಳತನಗಳಾಗ್ತಾ ಇವೆ ನೋಡಿ. ಅವನು ಎಲ್ಲೋ ಇವಾಗ ಹೊಟ್ಟೆಪಾಡಿಗೆ ಬಂದವನು ಕೇರಳ ಗಾಡಿ. ಸೊ ಕಗ್ಲಿಪುರ ಪೊಲೀಸ್ ಠಾಣೆಯವರು ಎಚ್ಚೆತ್ಕೊಬೇಕು. ಕೇವಲ ಅಲ್ಲಿ ಸ್ಟೇಷನಲ್ಲಿ ಬರುವಂತ ಪ್ರಕರಣಗಳು ಮಾತ್ರ ಅಲ್ಲ, ರಸ್ತೆ ಪಕ್ಕ ನಿಂತಿರೋ ವಾಹನಗಳಿಗೂ ಕೂಡ ಸುರಕ್ಷತೆ ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ರಸ್ತೆ ಪಕ್ಕ ವಾಹನ ನಿಲ್ಲಿಸೋರು ಕೂಡ ಸ್ವಲ್ಪ ಎಚ್ಚರವಾಗಿ ನಿಲ್ಲಿಸಬೇಕು. ಈಗ ಸಂಬಂಧಪಟ್ಟಂಗೆ ತುಂಬಾ ವಿಡಿಯೋಗಳನ್ನ ನಾವು ಮಾಡಾಕಿದೀವಿ. ರಸ್ತೆ ಪಕ್ಕ ನಿಲ್ಲಿಸಿರೋ ವಾಹನಗಳ ಬ್ಯಾಟ್ರಿ, ಡೀಸೆಲ್ ಸುರಕ್ಷಿತ ಇಲ್ಲ ಅಂತ ಹೇಳಿ. ಸೊ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಕಳ್ಳರಿಗೆ ಹಿಡಿದು ಎಡೆ ಮುರಿ ಕಟ್ಟಬೇಕು ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ.